ಶ್ರೀ ಗುರುಭ್ಯೋ ನಮಃ. ಮಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೇವನಾಗಿರುವಂತಹ ಮಲೆಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮೂಗೂರು ಮತ್ತು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡ್ತಾ ಇಲ್ಲ, ದಯವಿಟ್ಟು ಬೇಗ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ, ಬೇಗ ನೋಟಿಫಿಕೇಶನ್ ಸಿಗುತ್ತೆ. ಇವತ್ತು ನಮ್ಗೆ ತಿಳಿಸ್ಕೊಡ್ತಾ ಇರುವಂತಹ ಪ್ರಮುಖವಾಗಿರುವಂತಹ ಒಂದು ವಿಷಯ ಏನಪ್ಪಾ ಅಂದ್ರೆ, ಗೋಚಾರ ಫಲಗಳು ಪ್ರಾಕೃತಿಕವಾಗಿ ಸಾಮಾಜಿಕವಾಗಿ ಒಂದಷ್ಟು ಇಂಡಿಕೇಶನ್ಸ್ಗಳನ್ನು ತಿಳಿಸುತ್ತೆ. ಡಿಸೆಂಬರ್ 6ನೇ ತಾರೀಕಿಂದ ಫೆಬ್ರವರಿ 24ನೇ ತಾರೀಕುವರೆಗೆ ಆಲ್ಮೋಸ್ಟ್ 2 ತಿಂಗಳ ಹತ್ತತ್ರ 2.25 ತಿಂಗಳ ಹತ್ತತ್ರ ಕುಜ ವಕ್ರಿ ಆಗ್ತಾ ಇರುವಂಥದ್ದು. ಸಾಮಾನ್ಯವಾಗಿ ಈ ಕುಜಗ್ರಹ ಒಂದು ರಾಶಿಯಲ್ಲಿ 45 ದಿನಗಳ ಕಾಲ ಇರ್ತಾರೆ, 1.5 ತಿಂಗಳು ಇರ್ತಾರೆ. ಬಟ್ ಇಲ್ಲಿ ಏನಾಗ್ತಾ ಇದೆ, ಕುಜಗ್ರಹ ವಕ್ರಿ ಆಗ್ತಾ ಇರುವಂಥದ್ದು. ಈ ಕುಜ ವಕ್ರಿ ಆಗಬಾರ್ದು ನೋಡಿ. ಕರ್ಕಾಟಕ ರಾಶಿ, ಈ ಕರ್ಕಾಟಕ ರಾಶಿ ಕುಜಗ್ರಹಕ್ಕೆ ನೀಚ ಸ್ಥಾನ ಆಗತ್ತೆ. ಈ ನೀಚ ಸ್ಥಾನ ಆದಂತ ಸಂದರ್ಭದಲ್ಲಿ ಅನೇಕ ತರದ ಭೂಮಿಗೆ ಸಂಬಂಧಪಟ್ಟಂತಹ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ತೊಂದರೆಗಳು ಪ್ರಾರಂಭ ಆಗುತ್ತೆ. ಈಗ ಸರಳವಾಗಿ ಸಿಂಪಲ್ ಆಗಿ ನಿಮ್ಗೆ ಅರ್ಥ ಮಾಡಿಸಿ ಹೇಳಬೇಕು ಅಂದ್ರೆ, ನಮ್ಮೆಲ್ಲರಿಗೂ ಕೂಡ ರಾಜ ಅಂದ್ರೆ ನಮ್ಮ ಮುಖ್ಯಮಂತ್ರಿಗಳು. ಈ ಕುಜ ನೀಚ ಸ್ಥಾನದಲ್ಲಿ ಇರೋದ್ರಿಂದ ಇಲ್ಲಿವರೆಗೂ ಕೂಡ ನೀವು ನೋಡ್ತಾ ಇರುವಂತಹದ್ದು, ಅವರು ಯಾವುದೋ ಒಂದು ಭೂಮಿ ವಿಚಾರದಲ್ಲಿ ಅನೇಕ ಸಮಸ್ಯೆಗಳನ್ನ ಅನುಭವಿಸ್ತಾ ಇರುವಂತದ್ದನ್ನ ನೋಡ್ತಾ ಇದ್ದೀವಿ. ಅಂದ್ರೆ ಒಬ್ಬ ರಾಜ ಆಡಳಿತವನ್ನ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ, ಆಡಳಿತವನ್ನ ನಡೆಸುವಂತ ಸಂದರ್ಭದಲ್ಲಿ ಗೋಚಾರ ಗ್ರಹಗಳು ಕೂಡ ಹೇಗೆ ಅವರ ಮೇಲೆ ಪರಿಣಾಮಗಳನ್ನ ಕಾರಕತ್ವಗಳನ್ನ ತಿಳಿಸ್ತಾರೆ ಅನ್ನುವಂಥದ್ದನ್ನು ಕೂಡ ನಾವು ತಿಳ್ಕೋಬೇಕಾಗ್ತದೆ. ಇನ್ನು ಕುಜ ವಕ್ರಿ ಆಗಿರೋದ್ರಿಂದ, ಕುಜ ನೀಚನಾಗಿರೋದೇ ಮೊದಲನೇದಾಗಿ ಕೆಟ್ಟದ್ದು, ಇನ್ನು ವಕ್ರಿ ಆದ್ರೆ ಇನ್ನೂ ಕೆಟ್ಟದ್ದು. ಸಾಮಾನ್ಯವಾಗಿ ಈ ಜಲರಾಶಿಯಲ್ಲಿ ಕುಜ ಅಗ್ನಿತತ್ವ ಗ್ರಹನಾಗಿ ನೀಚನಾಗಿರೋದ್ರಿಂದ ಒಂದಷ್ಟು ಭೂಕಂಪಗಳು, ಒಂದಷ್ಟು ಸೈಕ್ಲೋನ್ ಅಂತಹ ದೊಡ್ಡ ದೊಡ್ಡ ಸಮಸ್ಯೆಗಳು, ಒಂದಷ್ಟು ಅನಾಹುತಗಳು ಸಂಭವಿಸುವಂಥದ್ದು ಖಂಡಿತವಾಗಿಯೂ ಆಗತ್ತೆ. ಅದ್ರ ಜೊತೆಗೆ ವೈಯಕ್ತಿಕವಾಗಿ ನೋಡಬೇಕು ಅಂದ್ರೆ ಇನ್ನು 2 ತಿಂಗಳುಗಳ ಕಾಲ, 2.25 ತಿಂಗಳುಗಳ ಕಾಲ ರಿಯಲ್ ಎಸ್ಟೇಟ್ ಮಾಡುವಂಥವ್ರಿಗೆ ತುಂಬಾ ತೊಂದರೆ ಆಗತ್ತೆ. ಭೂಮಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಂಥವ್ರಿಗೆ ಸಮಸ್ಯೆ ಆಗುತ್ತೆ. ಏನೋ ಲಾಭ ಆಗ್ಬಿಡುತ್ತಪ್ಪ, ಏನೋ ವ್ಯವಹಾರ ಮಾಡೋಣ, ಒಂದು 10 ಎಕರೆ 20 ಎಕರೆ ಮಾಡ್ಬಿಡೋಣ ಅಂತೇಳಿ ಭೂಮಿಗೆ ಇನ್ವೆಸ್ಟ್ ಮಾಡುವಂಥವ್ರು ಯಾರಿದಾರಲ್ಲ ಅವರೆಲ್ಲರಿಗೂ ಕೂಡ ಒಂದಷ್ಟು ಸಮಸ್ಯೆಗಳಲ್ಲಿ ಸಿಲುಕಿಕೊಳ್ತಾರೆ. ಅಂದ್ರೆ ಹಣ ಸಿಕ್ಕಿಕೊಳ್ಳುವಂಥದ್ದು, ಅಥವಾ ಹಣದ ವಿಚಾರದಲ್ಲಿ, ಭೂಮಿಯ ವಿಚಾರದಲ್ಲಿ, ಆಸ್ತಿ ವಿಚಾರದಲ್ಲಿ ಜಗಳಗಳಾಗುವಂತಹ ಸಾಧ್ಯತೆಗಳು ಕೂಡ ಅತಿಯಾಗಿ ಆಗತ್ತೆ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಯಾರೆಲ್ಲ ಮಿಲಿಟರಿ ಮತ್ತು ಕುಜ ನೀಚನಾದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ನಮ್ಮನ್ನೆಲ್ಲ ನೋಡಿಕೊಳ್ಳುವಂತಹ ಸೇನೆ, ಭಾರತದ ಸೇನೆ, ಗಡಿಯಲ್ಲಿ ಒಂದಷ್ಟು ತೊಂದರೆಗಳಾಗುವಂತಹ ಸಾಧ್ಯತೆಗಳು, ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವಂಥವ್ರು ಯಾರಿದಾರಲ್ಲ ಅವರೆಲ್ಲ ಒಂದಷ್ಟು ವೈಯಕ್ತಿಕ ಸಮಸ್ಯೆಗಳನ್ನು ಅನುಭವಿಸುವಂಥದ್ದು, ಮತ್ತು ಸರ್ಜನ್ಗಳು, ಇನ್ಸ್ಪೆಕ್ಟರ್ಸ್, ನರ್ಸ್ ಮತ್ತು ಈ ಕಬ್ಬಿಣ ಮತ್ತು ಉಕ್ಕಿನ ವ್ಯಾಪಾರಿಗಳು, ಇವರೆಲ್ಲ ಯಾರಿದಾರಲ್ಲ ಪರ್ಟಿಕ್ಯುಲರ್ ಆಗಿ ಈ ವೃತ್ತಿಯಲ್ಲಿರುವಂಥವರಿಗೆ ಈ ಕುಜನ ಪರಿಣಾಮಗಳಿಂದ ಅನೇಕ ಸಮಸ್ಯೆಗಳನ್ನ ಅವರು ಅನುಭವಿಸ್ಬೇಕಾಗ್ತದೆ. ಇದನ್ನ ಬಹಳ ಎಚ್ಚರಿಕೆಯಾಗಿ ನೀವು ತಗೋಬೇಕಾಗ್ತದೆ. ಅದರಲ್ಲೂ ಕೂಡ ಮೇಷರಾಶಿಯವ್ರಿಗೆ ಸ್ವಲ್ಪ ತಾಯಿಗೆ ಅನಾರೋಗ್ಯ ಆಗುವಂಥದ್ದು ಮತ್ತು ಆಸ್ತಿ ವಿಚಾರದಲ್ಲಿ ತೊಂದರೆ ಆಗುವಂಥದ್ದು. ಇನ್ನು ವೃಷಭ ರಾಶಿಯವರಿಗೆ ತಂಗಿ ಅಥವಾ ನನ್ನ ತಮ್ಮನ ವಿಚಾರದಲ್ಲಿ ಸಮಸ್ಯೆ ಆಗಿ, ಅಥವಾ ತಪ್ಪು ನಿರ್ಧಾರಗಳನ್ನ ಮುಂಗೋಪದಿಂದ ತೆಗೆದುಕೊಂಡಂತಹ ನಿರ್ಧಾರಗಳಿಂದ ಸಮಸ್ಯೆಯನ್ನು ಅನುಭವಿಸುವಂಥದ್ದು. ಮಿಥುನ ರಾಶಿಯವರಿಗೆ ಕೌಟುಂಬಿಕ ಕಲಹಗಳು ಜಾಸ್ತಿ ಆಗುವಂಥದ್ದು, ಹಣಕಾಸಿನ ಮುಗ್ಗಟ್ಟಲ್ಲಿ ಸಿಕ್ಕಿಕೊಳ್ಳುವಂಥದ್ದು, ಮತ್ತು ಕರ್ಕಾಟಕ ರಾಶಿಯವರಿಗೆ ದೈಹಿಕ ಪೀಡ, ಹಣೆಗೆ ಪೆಟ್ಟು ಬೀಳುವಂಥದ್ದು, ಅಪಘಾತ ಆಗುವಂಥದ್ದು, ಆಕ್ಸಿಡೆಂಟ್ ಆಗುವಂಥದ್ದು, ಮತ್ತು ಸಿಂಹ ರಾಶಿಯವರಿಗೆ ತುಂಬಾ
ವ್ಯಾವಹಾರಿಕವಾಗಿ ಸೈಟು ಲಿಟಿಗೇಷನ್ಸು ಅಥವಾ ತಗೊಂಡ್ರು ಕೂಡ ಅದು ಫೇಕ್ ಆಗಿರುವಂಥದ್ದು, ದುಡ್ಡು ಕೊಟ್ಬಿಟ್ಟು ಸಿಕ್ಕಾಕೊಳ್ಳುವಂಥ ಸಮಸ್ಯೆಗಳು. ಇನ್ನು ಕನ್ಯಾ ರಾಶಿಯವರಿಗೆ ಅವರ ಲಾಭದಲ್ಲೆಲ್ಲವೂ ಕೂಡ ನಷ್ಟ ಆಗುವಂಥದ್ದು, ದುಡ್ಡು ಬಂದಿದೆ ಕೈಗೆ ಬರ್ತಾ ಇಲ್ಲ ಅಥವಾ ಇವರು ದುಡ್ಡನ್ನು ಬೇರೆಯವರು ಉಪಯೋಗಿಸ್ಕೊಂಡಿರುವಂಥದ್ದು. ಇನ್ನು ತುಲಾ ರಾಶಿಯವರಿಗೆ ವ್ಯಾಪಾರ, ವ್ಯವಹಾರ, ಕೆಲಸ, ಉದ್ಯೋಗ ಮಾಡುವಂಥ ಜಾಗದಲ್ಲಿ ಜಗಳ, ಕಿರಿಕಿರಿ, ತೊಂದರೆಗಳಾಗುವಂಥದ್ದು. ವೃಶ್ಚಿಕ ರಾಶಿಯವರಿಗೆ ತಂದೆಗೆ ಆರೋಗ್ಯದ ಸಮಸ್ಯೆಗಳಾಗುವಂಥದ್ದು. ಹೊರದೇಶಕ್ಕೆ ಹೋಗಬೇಕು ಅನ್ನುವಂಥ ಕನಸುಗಳಲ್ಲಿ ತೊಂದರೆಗಳಾಗುವಂಥದ್ದು. ಇನ್ನು ಧನುಸು ರಾಶಿಯವರಿಗೆ ಅಷ್ಟಮದಲ್ಲಿ ಕುಜ ಸಂಚಾರ ಮಾಡ್ತಾ ಇರೋದ್ರಿಂದ ಅಪಘಾತಗಳು, ಶಸ್ತ್ರ ಚಿಕಿತ್ಸೆಗಳು, ಅನಾರೋಗ್ಯ, ಅನೇಕ ದಿನಗಳ ಕಾಲ ಐಸಿಯುಲಿರುವಂಥ ಪರಿಸ್ಥಿತಿ, ಅಪಘಾತ ಕಂಟಕಗಳನ್ನು ಧನುಸು ರಾಶಿಯವರು ಅನುಭವಿಸಬೇಕಾಗ್ತದೆ. ಇನ್ನು ಮಕರ ರಾಶಿಯವರಿಗೆ ಅವರ ಮಡದಿ ಅಥವಾ ಅವರ ಗಂಡನಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳಾಗುವಂಥದ್ದು, ಪಾಲುದಾರರ ಜೊತೆ ಜಗಳ ಆಗುವಂಥದ್ದು. ಕುಂಭರಾಶಿಯವರಿಗೆ ನೋಡಿ, ಸಾಡೆ ಸಾತಿ ಬೇರೆ ನಡೀತಾ ಇದೆ. ಸಾಡೆ ಸಾತಿಯ 5 ವರ್ಷದ ಬಿಡುಗಡೆ ಸಮಯ. ಬಟ್ 6ನೇ ಮನೇಲಿ ಕುಜ, ರೋಗ ಬಾಧೆಗಳು, ಹೊಟ್ಟೆಗೆ ಸಂಬಂಧಪಟ್ಟಂತ, ಹೆಣ್ಣು ಮಕ್ಕಳಿಗೆ ಹಾರ್ಮೋನ್ಸ್ಗೆ ಸಂಬಂಧಪಟ್ಟಂತ ವಿಷಯಗಳು ಮತ್ತು ಅನೇಕರಿಗೆ ಕಿಡ್ನಿಗೆ ಸಂಬಂಧಪಟ್ಟಂತ ವಿಷಯಗಳು, ರಕ್ತದ ಒತ್ತಡ ಜಾಸ್ತಿ ಆಗುವಂಥದ್ದು, BP ವೇರಿಯೇಷನ್ಸ್ ಆಗುವಂಥದ್ದು, ಗರ್ಭಕೋಶದ ಸಮಸ್ಯೆ, ಅಲ್ಸರು, ಕ್ಯಾನ್ಸರು, ಈ ರೀತಿಯ ಸಮಸ್ಯೆಗಳಿಗೆ ಕುಂಭರಾಶಿಯವರು ಸಿಲುಕಿಕೊಳ್ಳುವಂಥ ಸಾಧ್ಯತೆಗಳು, ಕುಂಭ ಮತ್ತು ಧನುಸು ರಾಶಿಯವರು. ಇನ್ನು ಮೀನರಾಶಿಯವರಿಗೆ ಮಕ್ಕಳ ವಿಚಾರದಲ್ಲಿ ದೊಡ್ಡ ಮಗ ಬಿದ್ದು ಮಾಡ್ಕೊಳ್ಳುವಂಥದ್ದು, ಗಾಯ ಮಾಡ್ಕೊಳ್ಳುವಂಥದ್ದು, ಮಕ್ಕಳ ವಿಚಾರದಲ್ಲಿ ತೊಂದರೆ, ಮಕ್ಕಳ ಜೊತೆ ಜಗಳ, ಮಕ್ಕಳ ಜೊತೆ ಲಿಟಿಗೇಷನ್, ಈ ಥರದ ಸಮಸ್ಯೆಗಳನ್ನು ಅನುಭವಿಸ್ಬೇಕಾಗ್ತದೆ. ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ 2 ತಿಂಗಳ ಕಾಲ ರಿಯಲ್ ಎಸ್ಟೇಟ್ ಉದ್ಯಮ ಅಂತ ಏನು ಹೇಳ್ತೀವಿ, ಭೂಮಿಗೆ ಸಂಬಂಧಪಟ್ಟಂತ ಇನ್ವೆಸ್ಟ್ಮೆಂಟ್ ಅಂತ ಏನು ಹೇಳ್ತೀವಿ, ಇದೆಲ್ಲ ವಿಷಯದಲ್ಲಿ ಬಹಳ ಎಚ್ಚರಿಕೆಯನ್ನು ತಗೋಬೇಕಾಗ್ತದೆ. ಇಲ್ಲ ದೊಡ್ಡ ಮಟ್ಟದ ಲಾಸಸ್ ನಿಮ್ಗೆ ಆಗುವಂಥ ಸಾಧ್ಯತೆಗಳಿರ್ತದೆ. ಆದಷ್ಟು ಎಲ್ಲರೂ ಕೂಡ 2 ತಿಂಗಳ ಕಾಲ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡುವಂಥದ್ದು, ಸುಬ್ರಹ್ಮಣ್ಯನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸುವಂಥದ್ದು. ಎಕ್ಸ್ಪೆಷಲಿ ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂಥವ್ರು ಅಥವಾ ಹಣಕಾಸು ಅಥವಾ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳನ್ನು ಮಾಡುವಂಥವ್ರು, ಸೈಟಿಗೆ ಸಂಬಂಧಪಟ್ಟಂಥವ್ರು, ಬ್ರೋಕರೇಜ್ ಮಾಡುವಂಥವ್ರು, ನೀವೆಲ್ಲರೂ ಕೂಡ ಪುಣ್ಯಕ್ಷೇತ್ರ ಸುಬ್ರಹ್ಮಣ್ಯನ ಕ್ಷೇತ್ರ ದರ್ಶನವನ್ನು ಮಾಡೋದ್ರಿಂದ ಈ ರೀತಿಯ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗತ್ತೆ. ಅದರಿಂದ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ. ನಮಸ್ಕಾರ. ಶ್ರೀ